ಎ ಮಾರ್ಕೆಟ್ ಪ್ರೆಸೆಂಟ್ಸ್ ಡೈಲಿ ಮಾರ್ಕೆಟ್ ವ್ಯೂ. ಸೊ ಗೈಸ್, ಗೋಲ್ಡಲ್ಲಿ ಒನ್ ಡೇ ಟೈಮ್ ಫ್ರೇಮಲ್ಲಿ ಇವತ್ತು ಸೆಲ್ಲಿಂಗ್ ಇದೆ. ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದನೇ ಸೆಲ್ಲಿಂಗ್ ಆಗ್ತಿದೆ ಏಷ್ಯನ್ ಸೆಕ್ಷನಲ್ಲಿ. ಸೊ ಅದೇ ನೀವು 4 ಅವರಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆನಾ ಗೈಸ್? ಸೊ ಕರೆಕ್ಟಾಗಿ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಆ ಒಂದು ಸಪೋರ್ಟಿಂದ ಮಾರ್ಕೆಟು ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಅದು ಲಿಕ್ವಿಡಿಟಿ ತಾಂಡ್ರೆ ಮಾತ್ರ ಗೈಸ್. ಓಕೆನಾ? ಲಿಕ್ವಿಡಿಟಿ ತಾಂಡದೆ ಫಾಲ್ ಆದರೆ ಮಾರ್ಕೆಟು ಡೌನ್ ಸೈಡ್ ಹೋಗ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಅಲ್ಲಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ದೀನಲ್ಲ, ಸಾರಿ ಕೆಳಗಡೆ ಸಪೋರ್ಟು. ಸೊ ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ ಮಾರ್ಕೆಟು. ಓಕೆನಾ? ಇನ್ ಕೇಸ್ ಏನೋ ಲಿಕ್ವಿಡಿಟಿ ಸ್ವೀಪ್ ಆಗ್ದಲೇ ಕೆಳಗೋದ್ರೆ, ಓಕೆನಾ? ಇನ್ ಕೇಸ್ ಏನಾದರೂ ಲಿಕ್ವಿಡಿಟಿ ಸ್ವೀಪ್ ಆಯಿತು ಅಂದರೆ ಅಪ್ ಸೈಡ್ ಹೋಗೋ ಚಾನ್ಸಸ್ಸೇ ಇದೆ. ನೆನ್ನೆ ಟ್ರಂಪ್ ಸ್ಪೀಚ್ ನೋಡಿದ್ದೀರಲ್ಲ, ಸೊ ಅವರು ಗ್ರೀನ್ಲ್ಯಾಂಡ್ನ ಅಕ್ವೈರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದರಿಂದ ಅಪ್ ಸೈಡ್ ಹೋಗೋ ಚಾನ್ಸಸ್ಸು ಇದೆ. ಬಟ್ ಅದೇ ಮಾರ್ಕೆಟ್ ಈಗ ಸಪೋರ್ಟ್ ತಗೊಂಡಾದ್ಮೇಲೆ ಅಪ್ ಸೈಡ್ ಹೋಗೋದು. ಸೊ ಅಲ್ಲಿವರೆಗೂ ಈಗ ಮಾರ್ಕೆಟು ಸೈಡ್ ವೇಸ್ ಇರೋ ಚಾನ್ಸಸ್ ಇರುತ್ತೆ, ಲಂಡನ್ ಅಥವಾ ನ್ಯೂಯಾರ್ಕ್ ಸೆಷನ್ ಆಗೋವರೆಗೂ. ಸೊ ಇವತ್ತು ನ್ಯೂಸಸ್ ಕೂಡ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ ಯಾವುದ್ಯಾವುದು ಅಂತ. ಸೊ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ಏನು ಮಾಡಿದೆ ಅಂದರೆ ಸಪೋರ್ಟ್ ಟ್ಯಾಪ್ ಮಾಡಿ ಮೇಲೆ ಹೋಗಿದೆ. ಓಕೆನಾ? ಸೊ ಈಗ ಮತ್ತೆ ಅದೇ ಝೋನಿಗೆ ಬಂದು ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಏನೋ ಲಿಕ್ವಿಡಿಟಿ ಸ್ವೀಪ್ ಆದರೆ ಮಾತ್ರ. ಲಿಕ್ವಿಡಿಟಿ ಸ್ವೀಪ್ ಆಗಲಿ ಅಂದರೆ ಡೌನ್ ಸೈಡ್ ಹೋಗ್ಬೋದು, ಗೊತ್ತಾ ಗೈಸ್? ಸೊ ಇನ್ನು ನ್ಯೂಸಸ್ ನೋಡೋದಾದರೆ ನಾನು ಫಾರೆಕ್ಸ್ ಫ್ಯಾಕ್ಟ್ರಿ ನ್ಯೂಸಸ್ ನೋಡೋದು. ಸೊ ಇವತ್ತು ಫೈನಲ್ GDP ಇದೆ, ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಇದೆ, ಫೈನಲ್ GDP ಪ್ರೈಸ್ ಇಂಡೆಕ್ಸ್ ಇದೆ, ಕೋರ್ PC ಪ್ರೈಸ್ ಇಂಡೆಕ್ಸ್ ಕೂಡ ಇದೆ, ಪರ್ಸ್ನಲ್ ಸ್ಪೆಂಡಿಂಗ್, ಪ್ರತಿಯೊಂದು ನ್ಯೂಸಸ್ ಏನಿದೆ. ಸೊ ಇದು ಗೋಲ್ಡಿಗೆ ತುಂಬ ಎಫೆಕ್ಟ್ ಮಾಡ್ತದೆ. ಸೊ ನಾನು ಯೂಸ್ ಮಾಡೋ ಬ್ರೋಕರ್ ಬಂದು ಎ ಮಾರ್ಕೆಟ್ಸ್ ಅಂತ. ಇವರು 2007ರಿಂದ ಇದ್ದಾರೆ. ಅಷ್ಟೇ ಥರ 550 ಇನ್ಸ್ಟ್ರೂಮೆಂಟ್ಸ್ ಇದೆ ಟ್ರೇಡ್ ಮಾಡೋಕ್ಕೆ, ವಿತ್ ಲೋ ಸ್ಪ್ರೆಡ್ ಮತ್ತು ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದ್ದೀನಿ, ಬೇಗ ಅಕೌಂಟ್ನ ಓಪನ್ ಮಾಡಿ. ಗೈಸ್, ನೀವು 15% ಬೋನಸ್ ಕೂಡ ಸಿಗುತ್ತೆ ನನ್ನ ಕೋಡ್ನ ಯೂಸ್ ಮಾಡಿದ್ರೆ.